ರಾಜ್ಯ ಸರ್ಕಾರಿ ನೌಕರರುಗಳ ಬಹುದಿನಗಳ ಬೇಡಿಕೆ 7ನೇ ವೇತನ ಆಯೋಗದ ವರದಿ ಸಿದ್ದರಾಮಯ್ಯ ಕೈ ಸೇರಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಆರ್ಥಿಕ ಇಲಾಖೆಯಿಂದ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ವೇತನ ಹೆಚ್ಚಳದ ಬೇಡಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಒಂದು ವೇಳೆ ವೇತನ ಜಾರಿಯಾದರೆ ಮೂಲ ವೇತನಕ್ಕಿಂತ ಎಷ್ಟು ಹೆಚ್ಚಾಗಲಿದೆ, ಸರ್ಕಾರ ತಗೊಳ್ಳಲಿರುವ ನಿರ್ಧಾರದ ಸಾಧ್ಯ ಅಸಾಧ್ಯತೆ ಬಗ್ಗೆ ಒಂದು ವರದಿ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಅಧ್ಯಕ್ಷತೆಯ ಆಯೋಗ ಸಲ್ಲಿಸಿದ ಶೇಕಡ 27ರಷ್ಟು ವೇತನ ಹೆಚ್ಚಳ, ಪಿಂಚಣಿ ಭತ್ಯೆ, ಕಾಯಂ ನೌಕರಿ ಹೀಗೆ 30ಕ್ಕೂ ಹೆಚ್ಚು ಬೇಡಿಕೆಗಳ ವರದಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದರನ್ವಯ ಒಂದು ವೇಳೆ ಸರ್ಕಾರ ಈ ಬೇಡಿಕೆ ಜಾರಿಗೊಳಿಸಿದ್ದೇ ಆದಲ್ಲಿ ಬೇಸಿಕ್ ಸ್ಯಾಲರಿ 17,000ದಿಂದ 27,000ಕ್ಕೆ ಏರಿಕೆಯಾಗಲಿದೆ. ಹೊಸ ವರದಿಯ ಪ್ರಕಾರ ಒಂದು ವೇಳೆ ಬೇಸಿಕ್ ಸ್ಯಾಲರಿ 50,150 ರೂಪಾಯಿ ಇದ್ದರೆ ಸುಧಾಕರ್ ರಾವ್ ವರದಿ ಅನ್ವಯ ಅದು 79,900 ರೂಪಾಯಿ ಆಗಲಿದೆ. ಇದರ ಜೊತೆ DA, IR ಎಲ್ಲವೂ ಸೇರಿ ಸಂಬಳ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನು ವರದಿಯ ಮುಂದಿನ ಬೇಡಿಕೆ ಹಿರಿಯರ ಶ್ರೇಣಿ. ಹಿರಿಯರ ಆರಂಭಿಕ ಕನಿಷ್ಠ ವೇತನ ಈಗ 1,04,600 ರೂಪಾಯಿ ಇದ್ದು ಅದನ್ನು 1,67,200 ರೂಪಾಯಿಗೆ ಪರಿಷ್ಕರಿಸುವಂತೆ ಶಿಫಾರಸು ಮಾಡಲಾಗಿದೆ. ಇದರ ಜೊತೆ 7ನೇ ವೇತನ ಆಯೋಗದ ವರದಿಯು ಪ್ರಸ್ತುತ 1:8.86 ಕನಿಷ್ಠ ಇದ್ದರೆ ಗರಿಷ್ಠ 18.93ಕ್ಕೆ ಹೆಚ್ಚಿಸಬೇಕು. ಇದರ ಜೊತೆ ಮನೆ ಬಾಡಿಗೆ ಭತ್ಯೆ, ವಿಮಾ ಭತ್ಯೆ, ಪಿಂಚಣಿ ಯೋಜನೆ, ಸಮವಸ್ತ್ರ ಭತ್ಯೆ, ಗುತ್ತಿಗೆ ನೌಕರರ ಕೈಬಿಟ್ಟು ಕಾಯಂ ನೇಮಕಾತಿ ಮಾಡಿಕೊಳ್ಳುವುದು ಹೀಗೆ 30ಕ್ಕೂ ಹೆಚ್ಚು ಬೇಡಿಕೆಗಳ ವರದಿಯನ್ನು ನೌಕರರ ಆಯೋಗ ಸಲ್ಲಿಸಿದೆ. ಈ ವರದಿಯ ಜಾರಿಯಾದರೆ ಸರ್ಕಾರಕ್ಕೆ ವರ್ಷಂಪ್ರತಿ 18,000ದಿಂದ 20,000 ಕೋಟಿ ನೌಕರರ ವೇತನ ಹೆಚ್ಚಳಕ್ಕೆ ಭರಿಸಬೇಕು. ರಾಜ್ಯದ ವರ್ಷದ ಬಜೆಟ್ 3 ಲಕ್ಷ ಕೋಟಿ ಇದೆ. ಇದರಲ್ಲಿ ಈಗ ಗ್ಯಾರಂಟಿ ಯೋಜನೆಗೆ 60,000 ಕೋಟಿಗೂ ಅಧಿಕ ಹಣ ಬೇಕು. ಇದರ ಜೊತೆ ಅಭಿವೃದ್ಧಿ, ಪ್ರಕೃತಿ ವಿಕೋಪ, ರೈತರಿಗೆ ಆರ್ಥಿಕ ಸಂಕಷ್ಟ ಉಂಟಾದಾಗ ಪರಿಹಾರ, ಜೊತೆಗೆ 5 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರಿಗೆ ವೇತನ ಇವೆಲ್ಲಕ್ಕೂ ಈ ಬಜೆಟ್ನಲ್ಲಿ ಸರಿದೂಗಿಸಲು ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಹರಸಾಹಸ ಪಡುತ್ತಿದೆ. ಅದರಲ್ಲಿ 7ನೇ ವೇತನ ಆಯೋಗದ ವರದಿಯಂತೆ ಜಾರಿಯಾದರೆ ಮತ್ತೆ ಎಕ್ಸ್ಟ್ರಾ 20,000 ಕೋಟಿ ಬೇಕು. ಈಗಾಗಲೇ ಅಭಿವೃದ್ಧಿ ಹಾಗೂ ಇತರೆ ಕೆಲಸಕ್ಕೆ ನಮ್ಮ ಬಳಿ ಹಣವಿಲ್ಲ ಎನ್ನುತ್ತಿದೆ ಗ್ಯಾರಂಟಿ ಸರ್ಕಾರ. ವೇತನ ಹೆಚ್ಚಳಕ್ಕೆ 5,000 ಕೋಟಿ ಇಟ್ಟಿದ್ದೀವಿ ಎನ್ನುತ್ತಿದ್ದಾರೆ ಸಿದ್ದರಾಮಯ್ಯ ಆಪ್ತ ಕಾರ್ಯದರ್ಶಿ. 20,000 ಕೋಟಿ ಬೇಕಾದಲ್ಲಿ 5,000 ಕೋಟಿ ಮೀಸಲಿಟ್ಟರೆ 5 ಲಕ್ಷ ನೌಕರರಿಗೆ ಎಷ್ಟು ವೇತನ ಹೆಚ್ಚಳ ಮಾಡಬಹುದು? ನೌಕರರ ಎಚ್ಚರಿಕೆಯನ್ನು ಶಮನಗೊಳಿಸಿ ಪ್ರತಿಭಟನೆ ಕೈಗೊಳ್ಳದಿರಲು ಇರುವುದರಲ್ಲೇ ಅಲ್ಪ ಸ್ವಲ್ಪ ಏರಿಕೆ ಮಾಡಿ ಮತ್ತೆ 6 ತಿಂಗಳ ಕಾಲಾವಕಾಶ ಕೇಳಬಹುದು. ಈಗಾಗಲೇ ಆರ್ಥಿಕ ಇಲಾಖೆಯಿಂದ ವರದಿ ಬಂದ ನಂತರ ವೇತನ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂಬುದನ್ನು ನೋಡಿದರೆ ನೌಕರರಿಗೆ 27% ಹೆಚ್ಚಳಿಕೆಯಂತೂ ಖಂಡಿತ ಆಗುವುದಿಲ್ಲ. ನೌಕರರನ್ನು ಯಾವ ರೀತಿ ಸಮಾಧಾನಪಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.